ಓಂ ಗುರುಭ್ಯೋ ನಮಃ. ಹರಿ ಓಂ. ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಈ ಒಂದು ಶನಿಯ ಪ್ರಭಾವ, ರಾಷ್ಟ್ರಾಧಿಪತಿಯಾಗಿ ಶನಿ ಮಹಾದೇವನೇ ನಿಮ್ಮ ಒಂದು ಮನೆಯಲ್ಲಿ ಸ್ವಸ್ಥಾನದಲ್ಲಿ, ಅಂದರೆ 7ನೇ ಶನಿ ಅಂತ ಹೇಳ್ತೀವಿ ನಾವು. ಅಂದರೆ ಈ ಒಂದು ನಿಮ್ಮ ಶನಿಯ ಪ್ರಭಾವ ಸ್ಟಾರ್ಟ್ ಆಗಿ ಆಲ್ರೆಡಿ 2.5 ವರ್ಷ ಸ್ಟಾರ್ಟ್ ಆಗಿ 5 ವರ್ಷ ಕಳೆದೋಗಿ ನೆಕ್ಸ್ಟ್ ಈಗ ಮೀನರಾಶಿಗೆ ಪ್ರವೇಶವನ್ನು ಆಗಿದೆ ಆಲ್ರೆಡಿ ಈಗ. ಓಕೆನಾ? ಈ 5 ವರ್ಷದಿಂದ ಸಾಕಷ್ಟು ಏರಿಳಿತವನ್ನು ನಿಮ್ಮ ಜೀವನದಲ್ಲಿ ಕಾಣ್ತಿರ್ತೀರ ಈ ಕುಂಭರಾಶಿಯವರು. ಅಂದರೆ ಒಂದು ಸ್ಟೇಜಲ್ಲಿ ನೀವು ಸಕ್ಸಸ್ಫುಲ್ ಆಗ್ತಾಯಿದ್ರೆ ಇನ್ನೊಂದು ಸ್ಟೇಜಲ್ಲಿ ಅದೇ ರೀತಿ ಕೆಳಗೆ ಬಿದ್ದಿರ್ತೀರ. ಅಂದರೆ ಕರ್ಮಾನುಸಾರವಾಗಿ ನಿಮ್ಮ ಶನಿಯು ಅಂದರೆ ನೀವು ಏನು ಕೆಲಸ ಮಾಡ್ತಿರೋ ಅದರಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಆ ಒಂದು ಕರ್ಮಕ್ಕೆ ಅನುಸಾರವಾಗಿ ಶನಿ ದೇವತೆಯು ನೀವು ಈ ಫಲನ ಕೊಡ್ತಿರ್ತಾರೆ. ಅಂದರೆ ನೀವು ಯಾವುದೇ ಮಾಡುವ ಕೆಲಸದಲ್ಲಿ ನಿಷ್ಠೆ ಮತ್ತು ಕಾರ್ಯಧರ್ಮವನ್ನು ನೀವು ಪರಿಪಾಲನೆ ಮಾಡಿದ್ರೆ ಸಾಕಷ್ಟು ಒಳಿತನ್ನು ಕಾಣ್ತಿರ್ತೀರ. ಆದರೂ ಕೂಡ ಎಷ್ಟೋ ಪ್ರಯತ್ನ ಮಾಡಿದ್ರೂ ಕೂಡ ಶನಿ ದೇವತೆಯು ನಿಮ್ಮ ಕರ್ಮಾನುಸಾರವಾಗಿ ಫಲಾನುಫಲವನ್ನು ಕೊಡ್ತಿರ್ತಾನೆ. ಅಂದರೆ ಈ ಶನಿಯ ಪ್ರಭಾವದಿಂದ ಈ ಕುಂಭರಾಶಿಯವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಅಂದರೆ ಯಾವುದಂತ ಹೇಳಿದ್ರೆ ಎಷ್ಟೇ ದುಡಿದ್ರೂ ಕೂಡ ಸಂಪಾದನೆ ಮಾಡಿದ್ರೂ ಕೂಡ ಅಲ್ಲಿ ಹಣಕಾಸಿನ ನಿಲ್ಲೋಲ್ಲ, ತುಂಬ ಅಪವ್ಯಯ ಆಗ್ತಾ ಇರುತ್ತೆ, ಉಳಿತಾಯ ಮಾಡೋಕ್ಕೆ ಆಗ್ತಾ ಇರಲ್ಲ, ಮತ್ತು ಒಂದಕ್ಕೆ ಇಟ್ಟಿರೋ ಹಣ ಇನ್ನೊಂದಕ್ಕೆ ಹೋಗ್ತಾ ಇರುತ್ತೆ. ಈ ಯಾವುದೋ ಕೆಲಸಕ್ಕೆ ಹಣನ ಉಪಯೋಗ ಮಾಡಬೇಕಂತ ಕೂತ್ಕೊಂಡಿರ್ತೀರ, ಮತ್ತು ಹಣವನ್ನು ನೀವು ಬೇರೆದಕ್ಕೆ ಉಪಯೋಗ ಆಗ್ತಾ ಇರುತ್ತೆ. ಮತ್ತು ಎಷ್ಟೇ ಸಂತಾನದಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ, ಏನೇ ಮಾಡಿದ್ರೂ ಕೂಡ, ಯಾವುದೇ ಫಲಗಳನ್ನ ಮಾಡಿದ್ರೂ ಕೂಡ, ಏನೇ ಪರಿಹಾರ ಮಾಡಿದ್ರೂ ಕೂಡ ಈ ಶನಿಯ ಪ್ರಭಾವದಿಂದ ಏನಾಗ್ತಾ ಇರುತ್ತೆ, ಸಂತಾನದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ. ಉದ್ಯೋಗದಲ್ಲೂ ಕೂಡ ಅಷ್ಟೇ, ನೀವು ಮಾಡಿದಿರೋ ತಪ್ಪಿಗೆ ಅಪಮಾನ ಮತ್ತು ಅವಮಾನಗಳನ್ನು ಯಾರು ಅನುಭವಿಸ್ತಿರ್ತೀರ ಈ ಕುಂಭರಾಶಿಯವರು ಈ ತುಂಬ ತೊಂದರೆಗಳನ್ನ ಅನುಭವಿಸ್ತಿರ್ತೀರ 5 ವರ್ಷದಿಂದ. ಸೊ ಈ ತೊಂದರೆಗಳು ನಿಮಗೆ ಇನ್ನೂ 2.5 ವರ್ಷಗಳ ಕಾಲ ಇರುತ್ತೆ. ಏನಕ್ಕಂತ ಹೇಳಿದ್ರೆ 7ನೇ ಶನಿ ಅಂತ ಹೇಳ್ತೀವಿ ನಾವು, 7.5 ಶನಿ ಅಂತ ಹೇಳ್ತೀವಿ. ಈ ಶನಿಯ ಪ್ರಭಾವ 7.5 ವರ್ಷ ಇರೋದವರೆಗೂ ನಿಮಗೆ ಈ ಏರಿಳಿತ ನಿಮ್ಮ ಕಾಮನ್ ಅದು. ಬಟ್ ಆದರೂ ಕೂಡ ಈ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ, ನನ್ನ ಜೀವನ ಇದರಲ್ಲೇ ಸಾಗ್ಬಿಡುತ್ತಾ, ಇಲ್ಲ 7 ವರ್ಷ ನಾನು ಏನು ಮಾಡೋಕ್ಕೆ ಆಗಲ್ವಾ, ಸೊ ನಾನು ಸಕ್ಸಸ್ಫುಲ್ ಆಗಲ್ವಾ ಜೀವನದಲ್ಲಿ ಅಂತ ಅನ್ನೋ ಪರಿಕಲ್ಪನೆಯಲ್ಲಿರುವ ಕುಂಭರಾಶಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರಿಗೆ ಈ ಸಿಂಪಲ್ ಆದ ತಂತ್ರಗಳನ್ನು ಮಾಡಿದ್ರೆ ಸಾಕಷ್ಟು ಒಳಿತನ್ನು ನೀವು ಕಾಣ್ತಿರ್ತೀರ. ತುಂಬ ಸಿಂಪಲ್ ಆದ ತಂತ್ರ ಇರುತ್ತೆ, ಮನೆಯಲ್ಲೇ ಮಾಡುವಂಥ ತಂತ್ರಗಳಿರುತ್ತೆ. ಆ ತಂತ್ರಗಳನ್ನ ಯಾರು ಮಾಡಬೇಕಂತ ಹೇಳಿದ್ರೆ, ಸಾಕಷ್ಟು ಕಾಲ ಯಾರು ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಡೈವರ್ಸ್ ಪ್ರಾಬ್ಲಮ್ ಯಾರಿಗೂ ಹೋಗ್ತಾ ಇರುತ್ತೆ, ಅಲ್ಲಿವರೆಗೂ ಹೋದವ್ರು ಕೂಡ ವಾಪಸ್ ಬರ್ಬೋದು. ಅಥವಾ ವಿದ್ಯಾರ್ಥಿಗಳಲ್ಲಿ ಯಥೇಚ್ಛವಾಗಿ ಎಷ್ಟೇ ಓದಿದ್ರು ಕೂಡ ಮರು ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಎಕ್ಸಾಮ್ಗಳು ಅಂದ್ಕೊಂಡ ರೀತಿಯಲ್ಲಿ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇರಲ್ಲ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತೀರ. ಅಂಥವ್ರು ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಎಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ನೀವು ಲಾಭವನ್ನು ಗಳಿಕೆ ಮಾಡೋಕ್ಕಾಗ್ತಾ ಇರಲ್ಲ. ನೀವು ಮಾಡೋ ಬಿಸ್ನೆಸ್ಸಲ್ಲಿ ಬೇರೆಯೊಬ್ಬರು ಮಾಡ್ತಿರ್ತಾರೆ, ಅವರು ಸಾಕಷ್ಟು ಲಾಭವನ್ನು ಗಳಿಕೆ ಮಾಡ್ತಿರ್ತಾರೆ, ಬಟ್ ನನ್ನ ಲೈಫಲ್ಲಿ ಆಗ್ತಿಲ್ಲ ಅಂದ್ಬಿಟ್ಟು ನೀವು ಸಾಕಷ್ಟು ಯೋಚನೆಗಳನ್ನ ಮಾಡ್ತಿರ್ತೀರ. ಸೊ ಇದಕ್ಕೆ ಪರಿಹಾರವಾಗಿ ಕೆಲವೊಬ್ಬರಿಗೆ ರಾಜಯೋಗ ಇದ್ದರೂ ಕೂಡ ಆ ರಾಜಯೋಗನ ಬಳಸ್ಕೊಂಡು ಅದನ್ನು ಮುಂದೆ ಹೋಗೋಕೆ ಆಗ್ತಾ ಇರಲ್ಲ. ಏನಕ್ಕಂತ ಹೇಳಿದ್ರೆ, ಕೆಲವೊಬ್ಬರಿಗೆ ರಾಜಯೋಗ ಇಲ್ಲದಿದ್ದರೂ ಕೂಡ ಸಾಕಷ್ಟು ಮುಂದೆ ಹೋಗ್ತಿರ್ತಾರೆ, ಅವ್ರು ಮಾಡೋಕ್ಕೆ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ಅವರ ಜಾತಕಗಳ ಅನುಸಾರವಾಗಿ, ದಶಾಭುಕ್ತಿಗಳ ಅನುಸಾರವಾಗಿ ನಾನು ಯಾವ ವೇಲ್ ಹೋದರೆ, ಯಾವ ದಾರಿಲಿ ಹೋದರೆ ನನಗೆ ಒಳ್ಳೇದಾಗ್ಬೋದು, ಯಾವ ದಾರಿ ಹಿಡಿದ್ರೆ ನನಗೆ ಒಳ್ಳೇದಾಗ್ಬೋದು ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಆ ಜಾತಕಗಳ ಅನುಸಾರವಾಗಿ ಅವ್ರು ಹೋಗ್ತಾ ಇರ್ತಾರೆ. ಸೊ ಅಂಥವರು ಸಾಕಷ್ಟು ಏಳಿಗೆಯಾಗಿ ಮಟ್ಟಕ್ಕೆ ಹೋಗ್ತಿರ್ತಾರೆ. ಬಟ್ ಆದರೂ ಕೂಡ ಕುಂಭರಾಶಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಹೋಗ್ತಾ ಇರುತ್ತೆ. ಆ ಸಮಸ್ಯೆಗಳಿಗೆ ಸಿಂಪಲ್ ತಂತ್ರ ಏನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಆದಷ್ಟು ಲೈಕ್ ಮಾಡಿ. ಏನಪ್ಪ ಸಿಂಪಲ್ ಆದ ತಂತ್ರ ಅಂತ ಹೇಳಿದ್ರೆ, ಕುಂಭರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿ ಶನಿಯ ಪ್ರಭಾವ ಜಾಸ್ತಿ ಇರೋದನ್ನು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, 4 ಅಥವಾ 5 ಇಂಚಿನಲ್ಲಿ ಕಪ್ಪು ಬಟ್ಟೆಯನ್ನು ತೊಗೋಬೇಕಾಗುತ್ತೆ. ಆ ಕಪ್ಪು ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಹಾಕಬೇಕಾಗುತ್ತೆ. ಆ ಕರಿ ಎಳ್ಳನ್ನು ಎಣ್ಣೆಯಲ್ಲಿ, ಆಯಿತಾ, ಎಣ್ಣೆಯಲ್ಲಿ ಅದನ್ನು ಎದ್ದುಬಿಟ್ಟು ನಿಮ್ಮ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನ ಇರ್ಬೋದು ಅಥವಾ ಶನಿ ಮಹಾತ್ಮನ ದೇವಸ್ಥಾನ ಇರ್ಬೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ಎಣ್ಣೆಯಲ್ಲಿ ಎದ್ದಿದ ಎಳ್ಳು ಮತ್ತು ಬಟ್ಟೆಯನ್ನು ನೀವು ಅಗ್ನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಇದನ್ನು
ಪ್ರತಿ ಶನಿವಾರ ನೀವು ಕನಿಷ್ಠ ಪಕ್ಷ ಒಂದು 8 ಶನಿವಾರನಾದರೂ ಮಾಡಬೇಕಾಗುತ್ತೆ. ಈ ಒಂದು ಸಿಂಪಲ್ ಆದ ತಂತ್ರ, ಮನೆಯ ತಂತ್ರ ಒಂದು ಕರೆಕ್ಟಾಗಿ ಒಂದು 21 ಆ ಒಂದು ಗಂಟೆಗಳನ್ನ ಮಾಡಿ ಅದನ್ನು ಅಗ್ನಿಗೆ ಒಂದು ಆಹ್ವಾನ ಮಾಡಿದ್ರೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. ಯಥೇಚ್ಛವಾಗಿ ನಿಮಗೆ ಎಷ್ಟೇ ಒಂದು ಕಾರ್ಯ ಒಂದು ಮಾಡ್ತಿದ್ರು ಕೂಡ ನಿಷ್ಠೆಯಿಂದ ಕಾರ್ಯವನ್ನು ಯಾರು ಮಾಡ್ತಿರ್ತೀರೋ ಅಂಥವ್ರಿಗೆ ಒಂದು ಏಳಿಗೆ ಆಗ್ತಾ ಇರುತ್ತೆ. ಮತ್ತು ಒಂದು ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಮತ್ತು ವಿದ್ಯಾಭ್ಯಾಸಗಳು ಏಳಿಗೆ ಆಗ್ತಾ ಇರುತ್ತೆ. ಮತ್ತು ಒಂದು ಗಂಡ ಹೆಂಡತಿಯಲ್ಲಿ ಯಾರು ಕಲಹಗಳು ಜಾಸ್ತಿ ಆಗ್ತಿರುತ್ತೋ ಅದು ನಿಧಾನಗತಿಯಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಪ್ರೀತಿ ಬಾಂಧವ್ಯಗಳು ಬೆಳೀತಾ ಹೋಗ್ತಾ ಇರುತ್ತೆ. ಮತ್ತು ಬಂಧುಗಳಲ್ಲಿ ಕೂಡ ತುಂಬ ಒಂದು ಒಳ್ಳೆಯ ಒಂದು ಆಕರ್ಷಣೆಯಾಗಿ ನೀವು ಮುಂದೆ ಬೆಳಿತಿರ್ತೀರ. ಆದರೂ ಕೂಡ ಶನಿಯ ಪ್ರಭಾವ 7 ವರ್ಷ ಇರೋದರಿಂದ ಸಾಕಷ್ಟು ಎಚ್ಚರದಿಂದ ಈ ಒಂದು ಕಾರ್ಯವನ್ನು ಮಾಡಿ ಖಂಡಿತ ಒಳಿತನ್ನು ಕಾಡ್ತಿರ್ತೀರ. ಇದಕ್ಕಿಂತ ಮೇಲಾಗಿ ನಿಮಗೆ ಸಾಕಷ್ಟು ಇದಕ್ಕಿಂತ ಹೆಚ್ಚಿನ ತೊಂದರೆಗಳು ಅನುಭವಿಸ್ತಿದ್ರೆ ಅಥವಾ ಹಣಕಾಸಿನ ತೊಂದರೆಗಳಿದ್ದರೆ ಅಥವಾ ಬೇರೆ ಒಂದು ಮುಂತಾದ ನಿಮ್ಮ ಒಂದು ಗಂಡ ಹೆಂಡತಿ ಕಲಹ ಮತ್ತು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರ್ಬೋದು, ಇನ್ನೂ ಮುಂತಾದ ಸಾಕಷ್ಟು ತೊಂದರೆಗಳಿದ್ದರೆ ಈ ತಂತ್ರವನ್ನು ಇಲ್ಲದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ರೆ ನಮ್ಮ ಈ ನಂಬರ್ಗೆ ನೀವು ಕಾಲ್ ಮಾಡಿ. ಇದು ಇವತ್ತಿನ ವಿಚಾರವಾಗಿತ್ತು. ಹರಿ ಓಂ.